ನಾವು ಚರ್ಚಿಗೆ ಬರ್ತೀವಿ, ಪ್ರೇಯರ್ ಚೆನ್ನಾಗಿ ಮಾಡ್ತಾ ಇದೀವಿ, ವಾಕ್ಯ ಚೆನ್ನಾಗಿ ಕಲಿತಾ ಇದೀವಿ, ನನ್ನ ಖಂಡಿತವಾಗಿ ಸೈತಾನ್ ಟಾರ್ಗೆಟ್ ಮಾಡ್ತಾನೆ, ಎಲ್ಲಾದ್ರೂ ಒಂದ್ ಕಡೆ ಬೀಳಿಸ್ಬೇಕಂತ ನಮಗ್ ಗೊತ್ತಿದೆ. ಆದ್ರೂ ಎಚ್ಚರ ತಪ್ಪುತ್ತೀವಿ. ಯಾಕಂದ್ರೆ ನಾವು ನಿಜವಾಗಲೂ ಕೂಡ ನನ್ನ ಭಕ್ತಿ ಕಾಪಾಡಿಕೊಳ್ಳಬೇಕನ್ನುವಂತ ಒಂದು ವೈರಾಗ್ಯದಲ್ಲಿ ಇಲ್ಲ ನಾವು ಅನೇಕರು. ಸುಮ್ಮನೆ ಬಂದು ಭಕ್ತಿ ಮಾಡ್ತಾ ಇದ್ದೀನಿ, ಓಕೆ ಆಲ್ ರೈಟ್ ಅನ್ನುವಂತ ಯೋಚನೆಯಲ್ಲಿ ಇರ್ಬೇಡ್ರಿ ನೀವು ಯಾರು, ನಾವ್ಯಾರು ಇರೋದು ಬೇಡ. ಏನ್ ಮಾಡೋಣ ನಾವುಗಳು? ಎಚ್ಚರವಾಗಿರೋಣ. ನಿಂತಿದ್ದೇನೆ ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರ್ಬೇಕು. ಪ್ರೇಯರ್ ಮಾಡ್ತಾ ಇರುವಾಗ ನಿನ್ ಜೀವಿತ ನಿನ್ನ ಗಮನಿಸ್ತಾ ಇರ್ಬೇಕು. ಪ್ರೇಯರ್ ಮಾಡ್ಕೊಂತ ನಿನ್ ಲೈಫ್ ದೇವ್ರ ಕೈಗೆ ಕೊಡ್ಬೇಕು. ಯಾವ ದಾರಿಯಲ್ಲಿ ಟ್ರ್ಯಾಪ್ ಇರುತ್ತೋ ಗೊತ್ತಿಲ್ಲ. ನಿಮ್ ಟ್ರ್ಯಾಪ್ ಅಂದ್ರೆ ಗೊತ್ತಲ್ವಾ? ಅಲ್ಲಲ್ಲಿ ಟ್ರ್ಯಾಪ್ ಇರ್ತದೆ. ಅಡವಿಗಳಲ್ಲಿ ನಾವು ಕಡೆ ನೋಡುವಾಗ ಅವ್ರು ಪ್ರಯಾಣ ಮಾಡ್ತಿರ್ತಾರೆ, ಅಲ್ಲಿ ಗುಂಡಿಗಳು ತೋಡ್ಬಿಟ್ಟು ಟ್ರ್ಯಾಪ್ ಮಾಡಿದ್ರೆ ಅದ್ರಲ್ಲಿ ಬೀಳ್ಬೇಕಂತ. ಸೈತಾನ್ ಹಂಗೆ ಮಾಡ್ತಾನೆ. ಚೆನ್ನಾಗಿ ಹೋಗ್ತಿರ್ತಿ ಭಕ್ತಿಯಲ್ಲಿ, ಅಲ್ಲಿ ಒಂದ್ ಟ್ರ್ಯಾಪ್ ಅಲ್ಲಿ ಬಿದ್ದುಬಿಟ್ರೆ ಮುಂದಕ್ಕೆ ಪ್ರಯಾಣ ಹೋಗೋದಿಲ್ಲ, ಅಲ್ಲಿಗೆ ಮುಗೀತು. ತಿರುಗಿ ಎದಳಕ್ ಆಗಲ್ಲ ಅವ್ರ ಲೈಫ್, ಹಂಗೆ ಮುಗಿದೋಯ್ತು. ಏನಪ್ಪ ಮಾಡೋದು ಅಂತೇಳಿ. ಸೊ ನಾವೇನ್ ಮಾಡ್ಬೇಕು? ಅವನನ್ನ ಆಲೋಚನೆಗಳು ಎದುರಿಸಂಗೆ ನಾವು ತಯಾರಾಗಿರ್ಬೇಕು. ಅವನು ಯಾವಾಗ ಯೋಚನೆಗಳ ಮೂಲಕವಾಗಿ ಪ್ಲಾನ್ ಮಾಡ್ತಿರ್ತಾನೆ ಅಲ್ಲ, ಸೈತಾನ ಒಳ್ಳೆ ಪ್ಲಾನ್ ಮಾಡವ. ಅವನು ಯೌವನಸ್ಥರಿಗೊಂದು ಪ್ಲಾನ್ ಮಾಡ್ತಾನೆ, ಮದುವೆ ಆದವ್ರಿಗೊಂದು ಪ್ಲಾನ್ ಮಾಡ್ತಾನೆ, ವಯಸ್ಸಾದವ್ರಿಗೊಂದು ಪ್ಲಾನ್ ಮಾಡ್ತಾನೆ, ಮಕ್ಕಳಿಗೊಂದು ಪ್ಲಾನ್ ಮಾಡ್ತಾನೆ. ಅವ್ರವ್ರ ಏಜ್ಗೆ ತಕ್ಕಂತ ಪ್ಲಾನ್ ಮಾಡ್ಬಿಡ್ತಾನೆ ಅವನು. ಡಾಕ್ಟ್ರು ಪಲ್ಸ್ ಹಿಡ್ಕೊಂಡು ನೋಡ್ತಾರಲ್ವಾ, ಹಂಗೆ ಸೈತಾನ ಕೂಡ ನಮ್ಮ ಮನಸ್ಸುಗಳನ್ನ ತಿಳ್ಕೊಂಡ್ಬಿಟ್ಟವ್ ನಾವು, ಯಾರ್ಯಾರಿಗೆ ಏನೇನ್ ವೀಕ್ನೆಸ್ ಐತಂತೇಳಿ. ಮನೆಯ ತಂದೆ ತಾಯಿಗಳು ಗೊತ್ತಿಲ್ಲದೆ ಇರ್ಬೋದು ನಮ್ಮ ಸ್ವಭಾವ ಹೆಂಗಂತ ಸೈತಾನನ್ ಗೊತ್ತಿದೆ. ಯಾಕೆ ಸೈತಾನ್ ಬಗ್ಗೆ ಮಾತಾಡ್ತೀರ ಅಂತ ಅನ್ಕೊಳ್ಬೇಡ್ರಿ. ಸೈತಾನಿಗೆ ನೀವು ಟೈಮ್ ಕೊಡ್ಬೇಡ್ರಿ. ನಮ್ಮ ಜೀವಿತಗಳು ಟೈಮ್ ಕೊಡೋದು ಬೇಡ. ಎಚ್ಚರವಾಗಿರ್ಬೇಕು. ಅವ್ನು ಏನಾದ್ರೂ ಕೆಟ್ಟ ಯೋಚನೆ ಕೊಟ್ಬಿಟ್ಟು ನಿಮ್ಮ ಮೈಂಡಿಗೆ ಹೇಳ್ಬಿಡ್ರಿ, ಯೇಸು ನಾಮದಲ್ಲಿ ಇದು ಹೊರಟೋಗ್ಲಿ ಅಂತೇಳಿ. ಸೈತಾನ್ ಏನಾದ್ರೂ ಕೂಡ ಶೋಧನೆ ಕೊಟ್ಬಿಟ್ನ, ಯೇಸು ನಾಮದಲ್ಲಿ ನನ್ನ ಜೀವಿತ ತೊಲಗಿ ಹೋಗ್ಲಿ ಅಂತ ಮಾತಾಡ್ಬಿಡಿ. ಏನಾದ್ರೂ ಅಡ್ಡಿ ಬಂತ, ಭಕ್ತಿ ಮಾಡುವಾಗ್ಲೇ ಸಮಸ್ಯೆ ಬಂತ, ಯೇಸು ನಾಮದಲ್ಲಿ ಇದೆಲ್ಲವೂ ಕೂಡ ಮುರಿದು ಹೋಗ್ಬಿಡ್ಲಿ, ನಾಶವಾಗ್ಲಿ ಅಂತ ಹೇಳ್ಬಿಡ್ರಿ ನೀವುಗಳು. ಯಾಕೆ ಗೊತ್ತಾ? ಸೈತಾನ ಭಯ ಪಡ್ತಾನೆ. ಯೇಸು ನಾಮದಲ್ಲಿ ನೀವು ಗದರಿಸುವಾಗ ನಂಬಿಕೆ ಇರ್ಬೇಕು. ಅವಾಗ ಒಳಗಡೆ ನಿಮ್ಮಲ್ಲಿ ಶಕ್ತಿ ಇದ್ರೆ, ಒಳಗಡೆ ಭಕ್ತಿ ಇದ್ರೆ, ಒಳಗಡೆ ಆಸೆ ಇದ್ರೆ, ನೀನು ಅಂದಿದ್ದು ಯೇಸು ನಾಮದಲ್ಲಿ ನಡೀತದೆ. ಸೈತಾನನು ನೀನು ಮುಟ್ಟಕ್ ಆಗೋದಿಲ್ಲ ಅವಾಗ. ಅದಕ್ಕೆ ಕೆಲವು ಜನ ಹೇಳ್ತಾರೆ ದುಶ್ಮನ್ ಕಿದರೆ ಅಂದ್ರೆ ಏನಂತಾರೆ, ಎಲ್ಲಿ ಬಗಲ್ ಮೇ ಅಲ್ಲ. ಇವತ್ತು ಪ್ರಸಂಗ ಕೇಳ್ತಾ ಇರ್ತೀವಿ, ಮೇ ಬಿ ನೀವು ಕೂಡ ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇರುವಂತ ಪ್ರಸಂಗ, ನಿನ್ ಪಕ್ಕದಲ್ಲಿ ಸಾಯ್ತಾನೆ ಏನಾದ್ರು ಹುಳ ಬಿಟ್ಟಿರ್ತಾನೆ ಮನಸ್ಸಲ್ಲಿ. ಏನ್ ಕೇಳ್ತಿ ಬಿಡು, ಪ್ರಸಂಗ ಕೇಳಿದ್ದೆ ಅಲ್ವಾ ನೀನು, ಯಾಕೆ ಕೇಳ್ತಿ ಬಿಡು, ಹೋಗಿ ನಿನ್ ಕೆಲ್ಸ ಐತೆ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಮನೇಲಿ ಕೆಲ್ಸ ಇದೆ, ಫ್ರೆಂಡ್ಸ್ ಹತ್ರ ಕೆಲ್ಸ ಇದೆ ಅಲ್ಲ. ಈ ತರ ಹಾಳು ಮಾಡ್ತಿರ್ತಾನೆ ಸೈತಾನ್. ಎಚ್ಚರಿಸ್ಬಿಡ್ರಿ ಅವನ್ನ. ಈ ಟೈಮ್ ದೇವ್ರು ನನ್ನ ಹತ್ರ ಮಾತಾಡ್ತಿದ್ದಾರೆ, ನಿನ್ಗೆ ಯಾವ ಚಾನ್ಸ್ ಕೊಡೋದಿಲ್ಲ ಅಂತ ಅವ್ನು ಎಚ್ಚರಿಸ್ಬಿಡ್ರಿ. ಅವ್ನು ಬಿಟ್ಟು ಓಡೋಗ್ಬಿಡ್ತಾನೆ. ಬೈಬಲ್ ಅದೇ ಹೇಳ್ತದೆ, ದೇವ್ರಿಗೆ ಒಳಗಾಗ್ರಿ, ಸೈತಾನ್ ಎದುರಿಸ್ರಿ, ಆವಾಗ ಅವ್ನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನೆಂಬುದಾಗಿ ಯಾಕೋಬನ ಬರೆದ ಪತ್ರಿಕೆ 4:7 ವಚನೆಯಲ್ಲಿ ವಾಕ್ಯ ಹೇಳ್ತದೆ. ಅವನು ಓಡಿ ಹೋಗ್ತಾನೆ. ನೀನು ಸ್ಟ್ರಾಂಗ್ ಆದ್ರೆ ಅಲ್ವಾ. ಸ್ಟ್ರಾಂಗ್ ಆಗಿರುವಂತವ್ರ ಮುಂದೆ ವೀಕ್ ಇರೋ ಪರ್ಸನ್ ಯಾವತ್ತೂ ನಿಲ್ಲೋದಿಲ್ಲ. ಕ್ರಿಸ್ತನಲ್ಲಿ ನಾವು ಸ್ಟ್ರಾಂಗ್ ಆಗಿದ್ರೆ ಸೈತಾನ್ ದೊಡ್ಡವನಲ್ಲ. ಅರ್ಥ ಆಯ್ತಾ ನಿಮಗೆ? ನಾವು ದೊಡ್ಡವರು, ಮರ್ತೋಗ್ಬೇಡ್ರಿ. ಸೊ ನಾವ್ ಏನ್ ಮಾಡ್ಬೇಕಂದ್ರೆ ದೇವ್ರಿಗೊಳಗಾಗಿ ದೇವ್ರ ಜೊತೆಯಾಗಿ ನಾವ್ ಇರ್ಬೇಕು. ಸೈತಾನನ ವಿಚಾರದಲ್ಲಿ ಎಚ್ಚರವಾಗಿರ್ಬೇಕು. ಅವ್ರು ಗರ್ಜಿಸುವ ಸಿಂಹ ಅಂತೆ. ಗರ್ಜಿಸುವ ಸಿಂಹದಲ್ಲಿ ಯಾರನ್ನ ನುಂಗಬೇಕು ಅಂತ ಹುಡುಕ್ತಾನೆ ಅಂತ ಸೈತಾನ್. ಯಾರನ್ನ? ಯಾವ ಕುಟುಂಬವನ್ನ, ಯಾವ ಯೌವನಸ್ಥ ಮಕ್ಕಳನ್ನ ಹೆಂಗ್ ನುಂಗ್ಲಿ, ಹೆಂಗ್ ಹಾಳು ಮಾಡ್ಲಿ ಅಂತ ಅಲ್ವಾ. ಹಾಳು ಮಾಡೋದು ಅವನ ಕೆಲಸ. ಮನೆ ಓಡೋ ಕೆಲಸ, ಮನಸ್ಸು ಓಡೋ ಕೆಲಸ, ಜೀವಿತ ಓಡೋ ಕೆಲಸ. ಚೆನ್ನಾಗಿರ್ತಾರೆ ಒಬ್ಬೊಬ್ರು ಭಕ್ತಿಯಲ್ಲಿ, ಅಂತವ್ರು ಒಂದೇ ಸರಿ ಬಿಟ್ಟು ಹೋಗ್ಬಿಡ್ತಾರೆ. ಕಾರಣ ಏನಂತಂದ್ರೆ ಸೈತಾನ್ ಕಾರಣ. ದೇವ್ರು ಹೇಳ್ತಿರ್ತಾರೆ, ಮಗನೇ ಆ ಕೆಲಸ ಮಾಡಬೇಡ, ಯೌವನಸ್ಥನೇ ನನ್ನ ಮಗನೇ ಕೆಲಸ ಮಾಡಬೇಡ, ಯೌವನಸ್ತ್ರೀ ಆ ತರ ಕೆಲಸ ಮಾಡಬೇಡ ಅಂತ ಅಲ್ವಾ. ಅವಾಗ ನಾವೇನ್ ಹೇಳ್ತೀವಿ ದೇವ್ರಿಗೆ, ಒಂದ್ 5 ನಿಮಿಷ ಸಂಪರ್ಕಕ್ಕೆ ಇದ್ಬಿಟ್ಟು ನೀನು ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ತಪ್ಪು ನಮ್ದೆ. ಸ್ವಾಮಿ ಡೈರೆಕ್ಷನ್ ಬೇಡ ಅಂತ ಹೇಳಿ ಸೈತಾನ್ ಡೈರೆಕ್ಷನ್ ತಗೊಂಡ್ರೆ ಹಾಳಾಗುತ್ತೆ ತಾನೆ. ಮನೆ ಹಾಳಾದ್ರೂ ಒಂದ್ ಕಡೆ ಆಯ್ತು, ಮನಸ್ಸು ಹಾಳಾಗುತ್ತೆ. ಈ ಮನಸ್ಸು ಹಾಳಾದ್ರೆ ಎಲ್ಲಿವರೆಗೂ ಹೋಗ್ತೀವಿ ಗೊತ್ತಾ? ನಾವು ಸೂಸೈಡ್ ವರೆಗೂ ಹೋಗ್ತೀವಿ. ಯೂದ ಇಸ್ಕರಿಯೋತ್ ಯೇಸು ಸ್ವಾಮಿ ಜೊತೆ ಇದ್ದಂತ ಶಿಷ್ಯ, ದೇವ್ರ ಜೊತೆನೇ ಇದ್ದ. ದೇವ್ರು ಕೆಟ್ಟದಾಗಿ ನಡ್ಕೊಂಡ, ಏನ್ ಮಾಡ್ಕೊಂಡ? ಸೂಸೈಡ್ ಮಾಡ್ಕೊಂಡ. ಬಹಳ ಜನ ಯಾಕೆ ಕೆಟ್ಟದ ಆಪ್ಷನ್ ತಗೋತಾರೆ ಗೊತ್ತಾ? ದೇವರಿಂದ ದೂರ ಆದ್ರೆ. ದೇವ್ರ ಜೊತೆ ಇದ್ದು ಪ್ರೇಯರ್ ಮಾಡಿ ವಾಕ್ಯ ಹೋದ್ರೆ ಅವ್ರಿಗೆ ಎಂತ ಕಷ್ಟಗಳು ಬರ್ಲಿ, ಎಂತ ಅವಮಾನ ಬರ್ಲಿ, ನಾವು ಸೂಸೈಡ್ ಮಾಡ್ಕೋಬೇಕಂತ ಅನ್ಕೊಳ್ಳಲ್ಲ ಅವರು. ಯಾಕೆ ಈ ತರ ಕೆಟ್ಟ ಆಲೋಚನೆಗಳು ನಡೀತಾರೆ? ಬಹಳ ಜನ ಕ್ರೈಸ್ತರು ಅಂತಂದ್ರೆ ವಾಕ್ಯದಲ್ಲಿ ದೃಢತೆ ಇಲ್ಲ, ಭಕ್ತಿಯಲ್ಲಿ ದೃಢತೆ ಇಲ್ಲ, ಕ್ರೈಸ್ತಿಯ ಜೀವಿತದ ಮೇಲೆ ಅವ್ರಿಗೆ ಹಿಡಿತ ಇಲ್ಲ.
ನಾವು ಗಟ್ಟಿಯಾಗಿ ನಿಂತ್ಕೊಳ್ಬೇಕ್ರಿ. ಬೈಬಲ್ ಹೇಳೋದು ಗೊತ್ತಾ, ಕಾಲವನ್ನು ನೋಡಿದ್ರಿಷ್ಟೊಳಗೆ ನೀವು ಬೋಧಕರಾಗಿರ್ಬೇಕು. ಆದ್ರೆ ಇನ್ನು ಹಾಲು ಕುಡಿಯುವಂತ ಮೊಳಕೂಸುಗಳು ಏನಾಗಿದ್ದೀರ? ನೀವಿನ್ನು ಹಾಲು ಕುಡಿತಾ ಇದ್ದೀರಾ. ಸ್ಟ್ರಾಂಗ್ ಆಗ್ಬೇಕಲ್ಲ. ಎಷ್ಟು ವರ್ಷ ಭಕ್ತಿ? ಕೇವಲ ಹೆಸರಿಗೆ ಮಾತ್ರ ಸಾಕಾ? ಇಲ್ಲ, ಭಕ್ತಿ ಮಾಡ್ರಿ, ಪ್ರೇಯರ್ ಮಾಡ್ರಿ. ನೀವು ಹೋರಾಟ ಮಾಡಿ ಪ್ರಾರ್ಥನೆ ಮಾಡೋಣ. ನನ್ನ ದೇವರು, ನೀನ್ ನಂಬಿದ ದೇವರು ನಮಗೆ ಒಂದು ನಿಶ್ಚಯವಾದ ಅದ್ಭುತ ಮಾಡ್ತಾರೆ. ಸೈತಾನ ಎದುರಿಸಲು ಎಲ್ಲರೂ ಸ್ಟ್ರಾಂಗ್ ಆಗಿರ್ತೀವಿ. ಆಮೆನ್. ನಾವು ತಳ್ಳಿಗಿರ್ಲಿ ಪರವಾಗಿಲ್ಲ, ದಪ್ಪಿಗಿರ್ಲಿ ಪರವಾಗಿಲ್ಲ, ಶ್ರೀಮಂತರಿದ್ರು ಪರವಾಗಿಲ್ಲ, ಬಡವರಾಗಿದ್ರು ಪರವಾಗಿಲ್ಲ, ನಮ್ಮ ಕೈಯಿಂದ ದೇವರು ಕಾರ್ಯ ಮಾಡಿಸ್ತಾನೆ. ಆ ದೇವ್ರ ಚಿತ್ತ. ದೇವ್ರ ಮಾತಿಗೆ ಓಡಂಬಟ್ಟು ಜೀವಿಸೋಣ, ಸೈತಾನ ಎದುರಿಸೋಣ, ಭಕ್ತಿಯಿಂದ ಇರೋಣ, ಪ್ರಯಾಸ ಪಡೋಣ. ಭಕ್ತಿಯಿಂದ, ವೈರಾಗ್ಯದಿಂದ ಮಾಡುವಂತ ಭಕ್ತಿ ನಿನಗೋಸ್ಕರ ಕಾರ್ಯ ಮಾಡ್ತದೆ. ನೀನು ಗೆಲ್ತೀಯ, ದೇವರನ್ನ ಗೆಲ್ಲಿಸ್ತಾರೆ. ಆಮೆನ್. ವಾಕ್ಯಗಳು ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ ಸ್ತೋತ್ರ. ಇದು ವಾಕ್ಯವನ್ನ ಕೇಳಿದೆವು ತಂದೆ, ಜೀವಿತಗಳನ್ನ ಆಶೀರ್ವಾದ ಮಾಡು ತಂದೆ. ದೇವರೇ ಅಪ್ಪ, ನಾವು ಸೈತಾನ ವಿಚಾರ ಎಚ್ಚರವಾಗಿರ್ಬೇಕು, ಅವನನ್ನು ಎದುರಿಸಬೇಕು. ಭಕ್ತಿಯಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನಿಂತುಕೊಳ್ಬೇಕು. ವಾಕ್ಯ ಕೇಳಿದ ನಮ್ಮೆಲ್ಲರನ್ನು ನೀವು ನಡೆಸಿ ಬಲಪಡಿಸು. ಯೇಸು ನಾಮದಲ್ಲಿ ತಂದೆ. ಆಮೆನ್.